ಹೆಂಗೆ ಸಾಲ್ವ್ ಮಾಡ್ತೀರಿ ಎಫಿಷಿಯೆಂಟ್ಲಿ ಅನ್ನೋದು. ಇದ್ರೊಳಗೆ 2-3 ಕಾನ್ಸೆಪ್ಟ್ ಬೇಸಿಕಲಿ ಟೆಸ್ಟ್ ಆಕಾವು. ಒಂದು ಏನಂದ್ರೆ API ಟೆಸ್ಟಿಂಗ್ ಎಷ್ಟು ಮಟ್ಟಿಗೆ ಗೊತ್ತೈತಿ, ಬೇಸಿಕ್ಸ್ ಅಗೇನ್. ಆಮೇಲೆ ಪೈಥಾನ್ ಎಷ್ಟು ಡೀಪ್ನಾಗ ಗೊತ್ತೈತಿ, ಎಸ್ಪೆಷಲಿ ಡಿಕ್ಷನರೀಸ್ ಟಾಪಿಕ್ ಚೆಕ್ ಆಗೈತೆ ಇದ್ರೊಳಗೆ ನನಗೆ. ಆಮೇಲೆ PyTest framework little bit at least you should know to solve this. I'll try to explain all this in a very simple way. ಸೊ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಇದು ಬೇಸಿಕಲಿ ನಿಮ್ದು ಬೇಸ್ URL. ಇದು ಬೇಸ್ URLಗೆ 2 ರೆಸ್ಪಾನ್ಸ್ ಸಿಗ್ತೈತೆ. ಒಂದು ಅದ್ರ ಸ್ಟೇಟಸ್ ಕೋಡ್, ಅದ್ರದ್ದು ಇನ್ನೊಂದು ಬಾಡಿ. ಸ್ಟೇಟಸ್ ಕೋಡ್ 200 ಇತ್ತಂದ್ರೆ ಪಾಸ್ ಆಗ್ಬೇಕು, ಅದು ಫಸ್ಟ್. ಸೆಕೆಂಡ್, ಆ ಬಾಡಿ ಒಳಗೆ ರೆಸ್ಪಾನ್ಸ್ ಬಾಡಿ ಒಳಗೆ JSON ಫಾರ್ಮ್ಯಾಟ್ನಾಗ ಐತ್ರಿ. ಅದು JSON ಫಾರ್ಮ್ಯಾಟ್ನಾಗ ಆ ಬಾಡಿ ಒಳಗೆ ಒಂದು ಡಿಕ್ಷನರಿ ಐತ್ರಿ. ಆ ಡಿಕ್ಷನರಿ ಒಳಗೆ ಇನ್ನೊಂದು ಡಿಕ್ಷನರಿ ಐತ್ರಿ. ಆ ಡಿಕ್ಷನರಿ ಒಳಗೆ foo1 ಈಕ್ವಲ್ಸ್ ಟು bar1 ಇರ್ಬೇಕ್ರಿ. ಅಂದ್ರೆ ಕೀ foo1 ಐತಿ, ವ್ಯಾಲ್ಯೂ bar1 ಇರ್ಬೇಕು, ಇಲ್ಲ ಅಂದ್ರೆ ಅದು ಫೇಲ್ ಆಗ್ಬೇಕು. ಇದಿಷ್ಟೇ ಸಿಂಪಲ್ ಯೂಸ್ ಕೇಸ್. ಸೊ ನಾ ಈ ಡಿಬಗ್ ಪಾಯಿಂಟ್ ಹಾಕೀನಿ, ರನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಫಂಕ್ಷನ್ ಹಿಟ್ ಹಾಕೈತಿ. ನೆಕ್ಸ್ಟ್ ಕಾಲ್ ಮಾಡಿಲ್ಲ ನಾವು. ಸೊ ಒಳ್ಳೆ ಈಗ ರೆಸ್ಪಾನ್ಸಿಗೆ ಬರ್ತೈತ್ರಿ. ರೆಸ್ಪಾನ್ಸ್ ಏನು ಬರ್ತೈತೆ ನೋಡ್ರಿ. ರೆಸ್ಪಾನ್ಸ್ ಏನೈತಿ 200 ಐತಿ. ಸೊ ಅಸರ್ಟ್ ಅಂದ್ರೆ ಏನ್ರಿ, ಬೇಸಿಕಲಿ ಈ ಸ್ಟೇಟಸ್ ಕೋಡ್ 200 ಐತೋ ಇಲ್ಲಿ ನೋಡು, ಇರಲಿಲ್ಲ ಅಂದ್ರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ನಮ್ದು 200 ಐತಿ, ಬಟ್ ಇನ್ನೊಂದು ಬೇರೆ ಬಂದೈತಿ. ಸೊ ಅದಕ್ಕೆ ಅದು ಫೇಲ್ ಆಗ್ಬೇಕು, ಅಸರ್ಷನ್ ಫೇಲ್ಡ್ ಅಂತ ಬರ್ತೈತಿ. ಸೊ ನಮ್ಮ ಕೇಸ್ನಾಗ ಏನಾಗೈತಿ, 200 ಐತಿ, ಸೊ ಪಾಸ್ ಆಕೈತಿ. ನೆಕ್ಸ್ಟ್ ಇದು ಮೇನ್ ಐತ್ರಿ. ಇದ್ರೊಳಗೆ ಏನೈತಿ, ಅದೇ ಸೇಮ್ ಬೇಸ್ URL ಐತ್ರಿ, ಬಟ್ ಅದು ರೆಸ್ಪಾನ್ಸ್ ಏನಿಲ್ಲ, ರೆಸ್ಪಾನ್ಸ್ ಡಾಟ್ JSON ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಇದ್ರೊಳಗೆ JSON ಫಾರ್ಮ್ಯಾಟ್ ಐತಿ ಬೇಸಿಕಲಿ. ಇದೇನೈತೆ ನೋಡ್ರಿ, ಇದು B\n ಅವೆಲ್ಲ ನೀವು ಇಗ್ನೋರ್ ಮಾಡ್ರಿ. ಬೇಸಿಕಲಿ ಡಿಕ್ಷನರಿ ಐತಿ. ಆ ಡಿಕ್ಷನರಿ ಒಳಗೆ ಒಂದು ಕೀ ಐತ್ರಿ, ಆರ್ಗ್ಯುಮೆಂಟ್ ಅಂತ ಒಂದು ಕೀ ಐತಿ. ಸೊ ದಿಸ್ ಈಸ್ ದಟ್ ಆರ್ಗ್ಯುಮೆಂಟ್ ಕೀ, ಆರ್ಗ್ಯುಮೆಂಟ್ಸ್ ಬೇಸಿಕಲಿ. ಅದ್ರೊಳಗೆ ಇನ್ನೊಂದು ಡಿಕ್ಷನರಿ ಐತಿ. ಅದ್ರೊಳಗೆ ಇನ್ನೊಂದೇನು ಡಿಕ್ಷನರಿ ಐತಿ, foo1 ಐತ್ರಿ, ಕರೆಕ್ಟ್. ಸೊ ಅದ್ರ ವ್ಯಾಲ್ಯೂ ಏನೈತಿ ನೋಡ್ರಿ, foo1 ಈಕ್ವಲ್ಸ್ ಟು bar1 ಐತಿ. ಸೊ ನಮ್ಗೆ ಏನು ಬೇಕಾಗೈತಿ, ಈ ಡಿಕ್ಷನರಿ ಒಳಗೆ ಈ ಇನ್ನೊಂದು ಡಿಕ್ಷನರಿ, ಅದ್ರೊಳಗೆ ಸಬ್ ಡಿಕ್ಷನರಿ ಒಳಗೆ ಈ ಕೀಗ ಇದು ಐತಿಲ್ಲ ನೋಡ್ರಿ. ಇತ್ತಂದ್ರೆ ಎಕ್ಸ್ಪೆಕ್ಟೆಡ್ ಈಸ್ bar1, ಅದರ್ವೈಸ್ ಏನೋ ಬೇರೆ ಬಂದೈತಿ ವ್ಯಾಲ್ಯೂ, ಏನು ಬಂದೈತಿ ನೋಡಿ ಅಂತ ಹೇಳಿ ಅದು ಅಸರ್ಷನ್ ಫೇಲ್ ಆಗಬೇಕು. ಇಷ್ಟು ಪ್ರೋಗ್ರಾಮಿಂಗ್ ಐತಿರೊಳಗೆ. ಇದು ಬಿಟ್ಟು ಏನಿಲ್ಲ. ಸೊ ನಿಮ್ಮ ಓವರ್ ಆಲ್ ಪಿಕ್ಚರ್ ಇದು ರನ್ ಮಾಡಿ ತೋರಿಸ್ತೀನಿ ಫಸ್ಟ್. ಇದನ್ನು ಪಾಸ್ ಆಕೈತಿ. ಸೊ ಇಷ್ಟೇ ಐತ್ರಿ ಪ್ರೋಗ್ರಾಮ್. ನಾ ಸುಮ್ಮನೆ ಏನೇನೋ ಫಸ್ಟ್ ಕೀ ಡಿಕ್ಷನರಿ ತೊಗೊಂಡು ಕೀ ವ್ಯಾಲ್ಯೂಸ್ ತೊಗೊಂಡು ಅದ್ರದ್ದು ಐಟಮ್ಸ್ ತೊಗೊಂಡು ಏನೇನೋ ಮಾಡಿದ್ದೆ. ಸೊ ದಟ್ ವಾಸ್ ನಾಟ್ ದ ಎಫಿಷಿಯಂಟ್ ವೇ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ದಟ್ಸ್ ವೈ ಐ ಕುಡಂಟ್ ಕ್ಲಿಯರ್ ಇಟ್ ಆಸ್ ವೆಲ್. ಈಗ ನೋಡ್ರಿ, 2-3 ಕಾನ್ಸೆಪ್ಟ್ ಹೇಳ್ತೀನಿ ಬಿಡ್ತೀನಿ ಅದ್ರೊಳಗೆ, ನಿಮ್ಗೆ ಈಸಿ ಆಗಿ ತಿಳ್ಕೊಳಕ್ಕೆ. ಅವ್ರು ಟೆಸ್ಟ್ ಅಂತ ಹೇಳ್ಯಾರ, ಅದ್ರ ಸಂಬಂಧ ನಾ ಇದು PyTest ಫ್ರೇಮ್ವರ್ಕ್ ಅನ್ನೋದು ಯೂಸ್ ಮಾಡ್ಕೊಂಡೀನಿ. PyTest ಅಂದ್ರೆ ಏನಿಲ್ಲ, ಸಿಂಪಲ್ ಒಂದು ಫೈಲ್ ಇರ್ಬೇಕ್ರಿ. ಅದ್ರೊಳಗೆ ನೀವು ಟೆಸ್ಟ್ಸ್ ಎಲ್ಲ ಸ್ಟೋರ್ ಮಾಡ್ತೀರಿ. ಅದು ಫೈಲ್ ಹೆಸರು ಏನಿರ್ಬೇಕಂದ್ರೆ ಟೆಸ್ಟ್ಲೆ ಸ್ಟಾರ್ಟ್ ಆಗ್ಬೇಕು. ಮುಂದೆ ಏನೇ ಕೊಟ್ಟರೆ ಅಂಡರ್ಸ್ಕೋರ್ ಕೊಟ್ಟೆ, ಬಟ್ ಫೈಲ್ ಹೆಸರು ಟೆಸ್ಟ್ಲೆ ಸ್ಟಾರ್ಟ್ ಆಗ್ಬೇಕು. ಆಮೇಲೆ ಅದ್ರೊಳಗೆ ಏನು ಫಂಕ್ಷನ್ಸ್ ಇರ್ತಾವಲ್ಲ ಅಥವಾ ಟೆಸ್ಟ್ಸ್ ಇರ್ತಾವಲ್ರಿ, ಅದು ಸುತ್ತ ಟೆಸ್ಟ್ಲೆ ಸ್ಟಾರ್ಟ್ ಆಗ್ಬೇಕು. ಇದು ಒಂದು ಟೆಸ್ಟ್, ಇದು ಸೆಕೆಂಡ್ ಟೆಸ್ಟ್. ಸೊ ನೀವು ನೀವು PyTest ಅಂತ ರನ್ ಮಾಡಿದ್ರೆ ನೋಡ್ರಿ, ಇಲ್ಲಿ ಈಗ ನೋಡ್ರಿ ಕಲೆಕ್ಟೆಡ್, ಅದು ಕಲೆಕ್ಟ್ ಎಷ್ಟು ಟೆಸ್ಟ್ ಅದ ನೋಡತ್ತೈತ್ರಿ. 2 ಟೆಸ್ಟ್ ಅದ ಇದ್ರೊಳಗೆ. ಬೇಸಿಕಲಿ 2 ಟೆಸ್ಟ್ ತೊಗೊಂಡೈತ್ರಿ ಅದು. ಇದೊಂದು ಟೆಸ್ಟ್, ಇದೊಂದು ಟೆಸ್ಟ್. ಸೊ 2 ಡಾಟು ತೋರ್ಸತೈತಿ ನೋಡ್ರಿ. ಅದು ನೀವು ಔಟ್ಪುಟ್ನಾಗ ನೋಡಿದ್ರೆ ಅಂದ್ರೆ ಲಕ್ಷ ಕೊಟ್ಟ, ಸಾರಿ ಇಲ್ಲಿ ನೋಡ್ರಿ 2 ಡಾಟ್ ಅದಾವ್ರಿ ಇದ್ರೊಳಗೆ. ಸೊ 2 ಡಾಟ್ ಮೀನಿಂಗ್ ಏನಂದ್ರೆ ಫಸ್ಟ್ ಟೆಸ್ಟ್ ಪಾಸ್ ಆಯಿತು, ಸೆಕೆಂಡ್ ಟೆಸ್ಟ್ನು ಪಾಸ್ ಆಯಿತು. ಸೊ ದ್ಯಾಟ್ ಈಸ್ ವಾಟ್ ಇಟ್ ಈಸ್. ಸೊ ಬೇಸಿಕಲಿ ಕೋಡ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ರಿಕ್ವೆಸ್ಟ್ ಡಾಟ್ ಗೆಟ್ ಮೆಥಡ್ ಏನು ಮಾಡ್ತೈತ್ರಿ, ಇದು URL ಹಿಟ್ ಮಾಡ್ತೈತಿ, ಅದರದ್ದು ಬಾಡಿ ಮತ್ತು ಸ್ಟೇಟಸ್ ಕೋಡ್ ಸ್ಟೋರ್ ಮಾಡ್ಕೋತೈತಿ ರೆಸ್ಪಾನ್ಸ್ನಾಗ. ದಟ್ ಶೋಡ್. ಸೊ ಅದು ಸ್ಟೇಟಸ್ ಕೋಡ್ 200ಗೆ ಐತಿ ಇಲ್ಲಿ ನೋಡ್ತೈತ್ರಿ. ಇದ್ರೊಳಗೆ ಆ JSON ಫೈಲ್ ಒಳಗೆ, ಆ ಡಿಕ್ಷನರಿ ಒಳಗೆ ಮತ್ತು ಇನ್ನೊಂದು ಡಿಕ್ಷನರಿ ಒಳಗೆ ಈ foo1 ಅನ್ನೋದು bar1 ಐತಿ ಇಲ್ಲಿ ನೋಡ್ತೈತ್ರಿ ಅಷ್ಟೇ. ಇದು ಸಿಂಪಲ್ ಕೋಡಿಂಗ್ ಲ್ಯಾಂಗ್ವೇಜ್. ಸೊ ಇದು PyTest ಅನ್ನೋದು ಹೆಂಗೆ ವರ್ಕ್ ಆಕೈತೆ ಅಂದ್ರೆ, PyTest ಅಷ್ಟು ರನ್ ಮಾಡಿದಾಗ ಅದು ಒಂದು ಫಸ್ಟ್ ಫೈಲ್ ನೋಡ್ತೈತೆ, test_API ಏನೈತೆ ಅಂತ ಹೇಳಿ. ಇದ್ರ ಒಳಗೆ ಎಷ್ಟು ಫಂಕ್ಷನ್ಸ್ ಎಷ್ಟು ಇರ್ತದೆ ಅದನ್ನು ಎಲ್ಲ ತಾನೇ ಕಲೆಕ್ಟ್ ಮಾಡ್ಕೋತೈತ್ರಿ, ಮಾಡಿ ಹಿಂಗೆ ಔಟ್ಪುಟ್ ಕೊಡ್ತೈತ್ರಿ. ಇದು ಸಿಂಪಲ್ ವೇ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಥ್ಯಾಂಕ್ ಯು.